ಇವತ್ತು ಬಳ್ಳಾರಿ ಗ್ರಾಮೀಣ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂತಹ ನಾಗೇಂದ್ರ ಅಣ್ಣನವರ ಅನುಪಸ್ಥಿತಿಯಲ್ಲಿ ಇವತ್ತು ಈ ಒಂದು ಅವರ ಕಚೇರಿಯಲ್ಲಿ ವಿಶ್ವಕರ್ಮ ಒಂದು ಪೂಜೆಯನ್ನು ಇಟ್ಕೊಂಡಿರೋದು ಕೂಡ ನನಗೆ ಅತ್ಯಂತ ಸಂತೋಷದ ಒಂದು ವಿಷಯ. ಅದರ ಜೊತೆಗೆ ನಮ್ಮನ್ನು ಕೂಡ ಇಲ್ಲಿ ಆಹ್ವಾನಿಸಿ ನಮ್ಮನ್ನು ಈ ಒಂದು ಪೂಜೆಯಲ್ಲಿ ಭಾಗವದಕ್ಕೆ ಅವಕಾಶ ಕೊಟ್ಟಂಥ ತಮ್ಮ ಎಲ್ಲರಿಗೂ ಕೂಡ ಧನ್ಯವಾದಗಳು. ರಾಜಕೀಯವಾಗಿ ಆಗಿರ್ಬೋದು, ಹಾಗೆ ಶೈಕ್ಷಣಿಕವಾಗಿ ಆಗಿರ್ಬೋದು, ಮತ್ತು ಆರ್ಥಿಕವಾಗಿ ಆಗಿರ್ಬೋದು ಬೆಳೆಯತಕ್ಕಂಥ ಸಮಾಜ ಅಂದರೆ ಮುಂದೆ ಸಾಗ್ತಕ್ಕಂಥ ಸಮಾಜ ಇವಾಗ ನಮ್ಮಲ್ಲಿ ಕೂಡ ಶಿಕ್ಷಣದಲ್ಲಿ ಮುಂದುವರಿತಾ ಇದ್ದಾರೆ. ಅದೇ ರೀತಿಯಾಗಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಕೂಡ ಒಂದು ಬೆಳವಣಿಗೆಯನ್ನು ಕಾಣ್ತಾ ಇದ್ದಾರೆ. ತಮ್ಮೆಲ್ಲರ ಪ್ರೋತ್ಸಾಹ ಕೂಡ ನಮ್ಮ ಸಮಾಜದ ಜೊತೆ ಇದ್ದರೆ ನಾವು ಕೂಡ ಮುಂದೆ ಒಂದು ಒಳ್ಳೆಯ ಪ್ರಗತಿಯನ್ನು ಕಾಣೋದಕ್ಕೆ ಸಾಧ್ಯ. ಯಾಕಂದರೆ ಸರ್ಕಾರದ ವತಿಯಿಂದ ಆಚರಿಸ್ತಾ ಇರೋದ್ರಿಂದ ನಮಗೆಲ್ಲರೂ ಖುಷಿ. ಯಾಕಂದರೆ ಎಲ್ಲರೂ ಕೂಡ ಬಂದು ನಮ್ಮದೇ ಕಾರ್ಯಕ್ರಮ ಅನ್ನೋ ರೀತಿಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ಇವತ್ತು ನೋಡಿ ನಾಗೇಂದ್ರ ಅಣ್ಣ ಅವ್ರ ಕಚೇರಿಯಲ್ಲಿ ನಮ್ಮನ್ನು ಕರೆಸಿ ನಾವು, ಯಾಕಂದ್ರಿಗಿನ ಜನನಾಯಕರು ನಮಗೆ ಸಿಗೋದೇ ಕಷ್ಟ. ನಾವು ಮೇಡಮ್ ಹೇಳ್ದಂಗೆ ನಮ್ಮ ಕುಲ ಕಸಬುಗಳಲ್ಲಿ ನಾವು ನಿರತರಾಗಿರೋದ್ರಿಂದ, ರಾಜಕೀಯವಾಗಿ ನಾವು ಹೆಚ್ಚು ಪ್ರಬಲರು ಅಲ್ಲದೆ ಇರೋದ್ರಿಂದ ನಾವು ಏನಾದರೂ ಕೆಲಸ ಕಾರ್ಯಕ್ಕೆ ಬರ್ಬೇಕಂದ್ರೆ ಬೇರೆಯವ್ರ ಮುಖಾಂತರನೇ ನಾವು ಇಲ್ಲಿ ಬರಬೇಕು. ಆದರೆ ಇವತ್ತೇ ಅವರು ನಮ್ಮನ್ನು ಕರೆಸಿ ನಮಗೆ ನಾವು ನಿಮ್ಮ ಜೊತೆ ನಾವು ಇದ್ದೀವಿ ಅಂತೇಳಿ ನಮ್ಮ ವಿಶ್ವಕರ್ಮ ಜಯಂತಿಯ ಆಚರಣೆ ನಮ್ಮ ಜೊತೆ ಮಾಡಿರೋದಕ್ಕೆ ಮೊಟ್ಟ ಮೊದಲಾಗಿ ತಮ್ಮೆಲ್ರಿಗೂ ನಮ್ಮ ಸಮಾಜದ ಪರವಾಗಿ ತುಂಬ ಹೃದಯದ ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ದೇನೆ. ನಾವು ನಮ್ಮ ಸಮಾಜ ನಿಮ್ಮೆಲ್ಲರ ಮಧ್ಯೆ ನಾವು ಇರೋದು. ನೀವು ರೈತರು ಬೆಳೆದು ಹೆಚ್ಚಾಗಿ ನೀವು ಕಣ ಮಾಡಿದಾಗ ಒಂದಿಷ್ಟು ನೀಡಿದ್ರಾಗೆ ಅಂಥದ್ರಿಂದ ನಾವು ಎಲ್ಲರೂ ಬದುಕಿ ಬಂದಿರೋದು. ಇವತ್ತು ಏನು ಅಂದರೆ ನಮ್ಮ ಕಾಲ ಮೇಲೆ ನಾವು ಬದುಕಷ್ಟು ಒಂದು ಸ್ವಲ್ಪ ಜಾಣರಾಗಿದ್ದೀವಿ. ಇವತ್ತು ನಾಗೇಂದ್ರಣ್ಣ ಇನ್ನೂ ಉನ್ನತ ಮಟ್ಟಕ್ಕೆ ಹೋಗಬೇಕು, ಬೆಳಿಬೇಕು. ಯಾಕಂದ್ರಿಗಿನ ಯಾರಿಗೆ ಜನರ ಬಗ್ಗೆ ಆಸಕ್ತಿ ಇರ್ತೈತೆ ಅಂಥವ್ರು ಉನ್ನತ ಮಟ್ಟಕ್ಕೆ ಹೋದಾಗ ಮಾತ್ರ ನಾವು ಅವ್ರ ಹಿಂದೆ ಹೋಗ್ತೀವಿ. ಎಲ್ಲ ಸಮಾಜದವ್ರನ್ನೂ ಒಗ್ಗೂಡಿಸ್ಕೊಂಡು ಎಲ್ಲ ಸಮಾಜದ ಜೊತೆ ನಾನು ಇದ್ದೀನಿ. ಎಲ್ಲ ಸಮಾಜದ ಕಷ್ಟ ನಷ್ಟಗಳಿಗೆ ನಾನು ಭಾಗಿಯಾಗ್ತೀನಿ. ನಿಮ್ಮ ಹಿಂದೆ ನಾನು ಯಾವಾಗಲೂ ಸದಾ ಇರ್ತೀನಿ ಅನ್ನೋ ಒಂದು ಉದ್ದೇಶದಿಂದ ಇವತ್ತು ಎಲ್ಲ ಸಮಾಜವನ್ನು ಒಗ್ಗೂಡಿಸಿ ನಮ್ಮ ಕಚೇರಿಯಲ್ಲಿ ಇಂಥ ಕಾರ್ಯಕ್ರಮಗಳನ್ನು ಮಾಡುವುದರ ಮೂಲಕ ಇನ್ನೂ ತಮ್ಮ ಹೆಸರನ್ನು ಇನ್ನೂ ಬೆಳೆಸ್ಕೊತಿದ್ದಾರೆ. ಯಾಕಂದರೆ ಮೊದಲೇ ಅವರು ಅಭಿವೃದ್ಧಿ ಅಧಿಕಾರಿಯಲ್ಲಿ ಪ್ರತಿಯೊಬ್ಬರು ನಗುಮುಖದ ಒಬ್ಬ ರಾಜಕೀಯ ವ್ಯಕ್ತಿ ಅಂದರೆ ಅದು ನಮ್ಮ ನಾಗೇಂದ್ರಣ್ಣನವರು. ಅವರು ಇಡೀ ರಾಜ್ಯದ ತುಂಬೆಲ್ಲ ಹೆಸರು ಮಾಡಿದ್ದಾರೆ. ಆದರೆ ಇವತ್ತು ಹೆಸರು ಮಾಡಿದ ಮೇಲೆ ಜನಗಳನ್ನು ಮರೆಯೋದುಂಟು. ಆದರೆ ಇವತ್ತು ಅವರು ಪ್ರತಿಯೊಬ್ಬರನ್ನು ಗುರುತಿಸಿ ಎಲ್ಲ ಸಮಾಜದವ್ರನ್ನ ಗುರುತಿಸಿ ಅಂಥ ಒಂದು ಸಮಾಜದ ಒಂದು ಮಹನೀಯರನ್ನ ಇವತ್ತು ಆ ಜಯಂತಿನ ಇಲ್ಲಿ ಮಾಡುವುದರ ಮೂಲಕ ಆ ಸಮಾಜದವರೊಂದು ಅಲ್ಲದೆ ಇನ್ನು ಹಲವಾರು ಸಮಾಜಗಳು ಕರ್ಕೊಂಬಂದು ಇಲ್ಲಿ ಒಗ್ಗೂಡಿಸಿ ಆ ಮಹನೀಯರ ಒಂದು ಜಯಂತಿಯನ್ನು ಮಾಡುವಂಥ ಕಾರ್ಯಕ್ರಮ ಮಾಡಿದಾರಲ್ಲ, ಇದು ಬಹಳ ಅಮೋಘ. ಯಾವುದೇ ಒಂದು ಸಮಾಜ ದೊಡ್ಡದಾಗಿರ್ಬೋದು ಅಥವಾ ನಿರ್ಲಕ್ಷ್ಯಕ್ಕೆ ಒಳಗಾಗಿರ್ತಕ್ಕಂಥ ಸಮುದಾಯಗಳು ಅವೆಲ್ಲವನ್ನೂ ಕೂಡ ನಮ್ಮ ಜೊತೆ ಸೇರಿಸ್ಕೊಂಡು ನಿಮ್ಮ ಜೊತೆ ನಾವಿದ್ದೀವಿ, ನಮ್ಮ ಜೊತೆ ನೀವಿರ್ರಿ ಅಂತ ಹೇಳಿದಾಗ ಆ ಒಂದು ಸಮಾಜ ಸದೃಢ ಸಮಾಜ ಆಗಲಿಕ್ಕೆ ಸಾಧ್ಯ ಅಂತಕ್ಕಂಥ ಮನಗಂಡಿರ್ತಕ್ಕಂಥ ನಾಗೇಂದ್ರಣ್ಣನವರು ಇವತ್ತು ಅವರ ಒಂದು ಸೋಲಿಲ್ಲದ ಸರದಾರ ನಮ್ಮೂರ ಹಮ್ಮೀರ ಅಂತಕ್ಕಂಥ ಮಾತನ್ನು ಕೆಲವು ಜನ ಮಾತಾಡ್ತಾರೆ. ಯಾಕೆ ಈ ಮಾತು ಹೇಳ್ತಾರೆ ಅಂದರೆ, ಅವರು ಮುಖ್ಯವಾಗಿ ನಗುಮುಖದ ವ್ಯಕ್ತಿ. ರಾಜಕೀಯ ವ್ಯಕ್ತಿಗಳು ಹೆಂಗಿರಬೇಕು ಅಂತಕ್ಕಂಥದ್ದನ್ನು ಅವ್ರ ಜೊತೆಗೆ ಓಡಾಡಿದ್ರೆ ಗೊತ್ತಾಗ್ತದೆ. ಯಾಕಂದರೆ ನಾವು ಅವ್ರ ಜೊತೆಗೆ, ನಾನು ಸೇರಿದಂತೆ ಅನೇಕ ಜನ ಬೇರೆ ಬೇರೆ ರೀತಿಯ ಜನಗಳು ಅವ್ರ ಜೊತೆ ಹೋಗ್ತಾ ಇರಬೇಕಾದ್ರೆ ಅವರು ಹಿರಿಯರಿಗೆ ಯಾವ ರೀತಿ ಗೌರವ ಕೊಡ್ತಾರೆ ಅಂದರೆ, ಅವರು ಜಾತಿ ಧರ್ಮ ಅದ್ಯಾವುದು ಕೂಡ ನೋಡಿದೆ. ಅವರು ವಯಸ್ಸಿನಲ್ಲಿ ಹಿರಿಯರು ಅಥವಾ ಅನುಭವಿಗಳಾಗಿದ್ದರೆ ತಕ್ಷಣ ಅವ್ರ ಕಾಲಿಗೆ ನಮಸ್ಕಾರ ಮಾಡ್ತಕ್ಕಂಥ ಈ ರೀತಿಯಾಗಿರ್ತಕ್ಕಂಥ ಒಂದು ಸರಳತೆ ಮತ್ತು ಸಜ್ಜನಿಕೆ ಇದೈತಲ್ಲ, ಇದು ಎಲ್ಲರಿಗೂ ಬರೋಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ 4 ಸಲ MLA ಗಳಾಗಿ 1 ಸಲ ಮಂತ್ರಿಯಾಗಿ ಈ ರೀತಿಯಾಗಿ ದೊಡ್ಡ ಪದವಿಯನ್ನು ಪಡೆದಿದ್ದರೂ ಕೂಡ ಅವರು ಈ ರೀತಿಯ ಒಂದು ಸರಳ ಸಜ್ಜನಿಕೆ ಮತ್ತು ಸರ್ವ ಜನಾಂಗವನ್ನು ಒಂದುಗೂಡಿಸ್ತಕ್ಕಂಥ ಮನೋಭಾವನೆ ಇದೆಯಲ್ಲ, ಅದು ಇವತ್ತು ಅವ್ರನ್ನ ದೊಡ್ಡ ಮಟ್ಟಕ್ಕೆ ಒಯ್ದಿದೆ. ದೊಡ್ಡ ಮಟ್ಟಕ್ಕೆ ಒಯ್ದಾಗಲೇ ಅವ್ರ ವಿರುದ್ಧವಾಗಿರ್ತಕ್ಕಂಥ ತಂತ್ರಗಾರಿಕೆಗಳು ನಡೀತವೆ. ಆ ತಂತ್ರಗಾರಿಕೆಗೆ ಬಲಿಯಾಗಿದ್ದಾರೆ. ಮುಂದೊಂದು ದಿವಸ ಆ ವಿಶ್ವಕರ್ಮ ಏನು ಬಸವಣ್ಣ, ವಾಲ್ಮೀಕಿ, ಪುರಂದರ, ಶ್ರೀಕೃಷ್ಣ ಇವರೆಲ್ಲರ ಆಶೀರ್ವಾದ ಬಲದಿಂದ ಮತ್ತು ಎಲ್ಲ ಜನಗಳ ಪ್ರೀತಿಯಿಂದ ಮತ್ತೊಮ್ಮೆ ಅವರು ಮಂತ್ರಿ ಆಗಿ ಈ ಜಿಲ್ಲೆಗೆ ಬರ್ತಾರೆ. ಆ ನಿಟ್ಟಿನಲ್ಲಿ ಏನು ವಿಶ್ವಕರ್ಮ ಅಂತಂದರೆ ಈ ಜಗತ್ತನ್ನು ಸೃಷ್ಟಿ ಮಾಡಿರ್ತಕ್ಕಂಥವ್ರು. ನೀವು
ಇತಿಹಾಸದ ಅಥವಾ ಪೌರಾಣಿಕ ಇದನ್ನು ನೋಡಿದಾಗ ಎಲ್ಲರೂ ಕೂಡ ದ್ವಾರಕ ಅಂತ ಕರೀತಾರೆ. ದ್ವಾರಕ ಅಂದರೆ ಅತ್ಯಂತ ಸುಂದರವಾಗಿರ್ತಕ್ಕಂಥ ನಗರ. ಆ ಶ್ರೀಕೃಷ್ಣ ಏನು ತನ್ನ ಯಾದವರೆಲ್ಲ ಭಾಳ ಸುರಕ್ಷಿತವಾಗಿರ್ಬೇಕು, ಯಾರು ಕಾಟ ಇರಬಾರ್ದು ಅಂತೇಳಿ ಆ ಸಮುದ್ರದ ಮಧ್ಯ ಏನು ಗುಜರಾತ್ನಲ್ಲಿ ಇವತ್ತೇನು ದ್ವಾರಕ ಅಂತಿದೆಯಲ್ಲ, ಆ ಸಮುದ್ರದ ಮಧ್ಯೆ ಯಾರು ಸುತ್ತ ನೀರಿರಬೇಕು, ಯಾರು ಕಾಟನ ಇರ್ಬೋದು, ಆದರೆ ಸುಂದರವಾದ ನಗರ ಇರಬೇಕು ಅಂತ ಅಂದಾಗ ಅದನ್ನು ಯಾರು ಮಾಡ್ತಾರೆ ಅಂತಂದು ಅವರು ಆಲೋಚನೆ ಮಾಡಿದಾಗ ಇದಕ್ಕೆ ಸರಿಯಾದ ವ್ಯಕ್ತಿ ಅಂತಂದರೆ ವಿಶ್ವಕರ್ಮನೇ ಸರಿಯಾದ ವ್ಯಕ್ತಿ ಅಂತೇಳಿ ಆ ವಿಶ್ವಕರ್ಮನನ್ನು ಕರೆಸ್ಕೊಂಡು ಅವರಿಂದ ನಿರ್ಮಾಣ ಮಾಡಿರ್ತಕ್ಕಂಥದ್ದು ದ್ವಾರಕ. ಯಾರಾದ್ರೂ ಮನೆಗಳಿಗೆ ದ್ವಾರಕ ಅಂತ ಹೆಸರು ಇಟ್ಕೊಂಡಿರ್ತಾರೆ ಅಂದರೆ ಅಲ್ಲಿ ಯಾವುದೇ ಸುಖ ಸಂತೋಷಕ್ಕೆ ಕೊರತೆ ಇರೋದಿಲ್ಲ. ಅಂತಹ ಒಂದು ಜಾಗವನ್ನು ಸೃಷ್ಟಿ ಮಾಡಿರ್ತಕ್ಕಂಥ ವ್ಯಕ್ತಿ ಅಂದರೆ ಆ ವಿಶ್ವಕರ್ಮ ಮಹರ್ಷಿಗಳು. ಯಾಕಂದರೆ ಈ ದೇಶದ ಬೆನ್ನೆಲುಬು ರೈತ ಆದರೆ ರೈತನ ಬೆನ್ನೆಲುಬು ವಿಶ್ವಕರ್ಮ ಜನಾಂಗ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ. ಇದು ಸೂರ್ಯ ನ್ಯೂಸ್ ಕನ್ನಡ.